ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಬಿಗಿನರ್ಸ್ಗೋಸ್ಕರ ಸಿಂಪಲ್ಲಾಗಿ ಪ್ಯಾಚ್ ವರ್ಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಒಂದು ಬೋಟ್ ನೆಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಮಾಡ್ಕೋತಾ ಇರೋದು. ಇದನ್ನು ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಆ ಥರ ಬೋಟ್ ನೆಕ್ ಶೇಪಲ್ಲಿ ಮಾರ್ಕ್ ಮಾಡಿದ್ದೀನಿ. ಇವಾಗ ಅದನ್ನು ಮಾಮೂಲಿ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನೀವು ಮೇಲ್ಗಡೆ ಓಪನ್ ಇಡಲ್ಲ ಅನ್ನೋದಾದರೆ, ನಾನು ಓಪನ್ ಬೇಡ ಅಂದ್ಬಿಟ್ಟು ಸ್ಟಿಚ್ ಮಾಡಿದೆ. ಆಮೇಲೆ ಏನು ಅಂದ್ಕೊಂಡೆಪ್ಪ ಅಂದರೆ, ಓಪನ್ ಇಲ್ಲ ಅಂದರೆ ಸ್ವಲ್ಪ ಟೈಟು ಲೂಸ್ ಆದಾಗ ಮತ್ತೆ ನಾವು ಓಪನ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದೆ, ಅಲ್ಲಿ ಓಪನ್ ಮಾಡಿದೆ. ಟ್ಯಾಗ್ ಇಡೋ ಬದಲು ಎಲಾಸ್ಟಿಕ್ ಇಟ್ಟಿರ್ತೀನಿ. ಏನಕ್ಕಪ್ಪ ಎಲಾಸ್ಟಿಕ್ ಅಂದರೆ, ಸ್ವಲ್ಪ ಟೈಟು ಲೂಸ್ ಆದರೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಆವಾಗ ನಮಗೆ ಅವರು ಟೈಟ್ ಆದ್ರೂ ನೀಟಾಗಿ ಕೂತ್ಕೊಳ್ಳುತ್ತೆ, ಲೂಸ್ ಆದ್ರೂ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಅಡ್ಜಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಅದೊಂದು ನ್ಯೂ ಟ್ರಿಕ್, ಅದು ಎಲಾಸ್ಟಿಕ್ನ ಯೂಸ್ ಮಾಡ್ಕೊಳ್ಳೋದು. ಬೇಕಂದರೆ ಅಲ್ಲಿ ಗೊಂಡೆನೂ ಹಾಕ್ಕೋಬೋದು ನೀವು ಬೇಕಂದರೆ. ಆ ಥರ ಡೋರಿಗಿಂತ ಇದು ಬೆಟರು, ಚೆನ್ನಾಗಿರುತ್ತೆ ಅನ್ನಿಸ್ತು. ಅದಕ್ಕೋಸ್ಕರ ಅದು ಹಾಕೋಣ ಅಂದ್ಬಿಟ್ಟು ಸುತ್ತ ಫಸ್ಟು ವಿ ನೆಕ್ಕಲ್ಲಿರುವಂಥದ್ದನ್ನು ತ್ರಿಭುಜ ಆಕಾರದಲ್ಲಿ ಇದೆಯಲ್ಲ, ಅದನ್ನು ಸ್ಟಿಚ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇನ್ನೋಟ್ ಮಾಡ್ಕೋಬೇಕು. ಮಾಮೂಲಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಮತ್ತೆ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಬಿಟ್ಟು ಮತ್ತು ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ರೆ ಆಯಿತು. ಇದು ಸೀರೆ ಪೀಸಲ್ಲೇ ಒಂದು ಬಾರ್ಡರ್ ಕೊಡೋಣ ಅಂತ ಅಂದ್ಕೊಂಡೆ. ಆದರೆ ಅದು ಗೋಲ್ಡ್ ಕಲರು ಸೀರೆ, ಅದು ಫುಲ್ಲು ಬಾರ್ಡ್ರು ಬ್ಲೌಸ್ ಫುಲ್ಲು ಗೋಲ್ಡ್ ಮಿಕ್ಸಲ್ಲೇ ಇದೆ. ಹಂಗಾಗಿ ಅದ್ರ ಬಾರ್ಡರ್ ಕೊಟ್ಟರು ಅದು ಕಾಣಿಸಲ್ಲ ಅಂತ ಅನ್ನಿಸ್ತು ನನಗೆ. ತೊಗೊಂಡಿದ್ದೆ ಸ್ವಲ್ಪ ಪೀಸು, ಆದರೆ ಅದು ಕೊಟ್ಟರು ಅದ್ರ ಮೇಲೆ ಕಾಣಿಸಲ್ಲ. ಆವಾಗ ಸೀರೆ ತೊಗೊಳ್ಳೋಣ ಅಂದರೆ ಸೀರೆದು ಕಲರ್ ಇದೆ. ಆಮೇಲೆ ಅದು ಒಂದೇ ಕಲರ್ ಸಿಗುತ್ತೆ, 2-3 ಕಲರ್ ಮಿಕ್ಸಲ್ಲಿ ಸಿಗಲ್ಲ ಅದು ಬಟ್ಟೆ ನಮಗೆ. ಅದು ಸೀರೆ ಆ ಥರ ಇದೆ. ಅದು ಯೋಚನೆ ಮಾಡಿ ಕೊನೆಗೆ ಏನು ಮಾಡಿದೆ, ಗೋಲ್ಡ್ ಕಲರ್ ಲೇಸೇ ಕೊಟ್ಬಿಡೋಣ. ಆವಾಗೇನಾಗುತ್ತೆ, ಅವ್ರು ಬೇರೆ ಸ್ಯಾರಿಗೂ ಯೂಸ್ ಮಾಡ್ಕೋಬೋದು, ಇದಕ್ಕೂ ಯೂಸ್ ಆಗುತ್ತೆ. ಇವಾಗೆಲ್ಲ ಅದೊಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಯಾವುದೇ ಆಗಲಿ ಗೋಲ್ಡ್ ಕಲರಲ್ಲಿ ಹಾಕ್ಸ್ಕೊಂಡ್ಬಿಡ್ತಾರೆ, ಬೇರೆ ಸ್ಯಾರಿಗೂ ಯೂಸ್ ಮಾಡ್ಕೋಬೋದು ಅಂದ್ಬಿಟ್ಟು. ಇವಾಗ ಆಲ್ರೆಡಿ ನಾನು ಒಂದು ಬ್ಲೌಸ್ ರೆಡಿ ಮಾಡಿದ್ದೀನಿ, ಶಾರ್ಟ್ಸಲ್ಲೂ ಹಾಕಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು. ಅಂದರೆ ಆ ಥರ ಇವಾಗ ಯಾವುದೇ ಬ್ಲೌಸ್ ಆದ್ರೂ ಗೋಲ್ಡ್ ಕಲರಲ್ಲಿ ವರ್ಕ್ ಹಾಕಿಸ್ಕೊಂಡ್ಬಿಟ್ರೆ ಎಲ್ಲದಕ್ಕೂ, ಇವಾಗ ರೆಡಿಮೇಡ್ ಬ್ಲೌಸ್ ಬರುತ್ತಲ್ಲ ಆ ಥರ ರೆಡಿ ಮಾಡಿಸ್ಕೊಂಬಿಟ್ಟು ಎಲ್ಲದಕ್ಕೂ ಯೂಸ್ ಮಾಡ್ಕೋತಾರೆ. ಓಕೆನಾ. ಇವಾಗ ಪ್ಯಾಚ್ ವರ್ಕ್ ಆದರೂ ಅಷ್ಟೇ, ಬೇರೆ ಕಲರೆಲ್ಲ ಸೀರೆ ಕಲರೆಲ್ಲ ಹಾಕ್ಸಲ್ಲ, ಮಾಮೂಲಿ ಗೋಲ್ಡಲ್ಲೇ ಹಾಕ್ಬಿಡಿ ಬೇರೆ ಸ್ಯಾರಿಗೂ ಯೂಸ್ ಮಾಡ್ಕೋಬೋದು ಅಂತ ಇವಾಗ ಅದೊಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಎಲ್ಲರೂ ಅದೇ ಮೆಥಡಲ್ಲೇ, ಒಬ್ಬರು ಯಾರಾದರೂ ರೆಡಿ ಮಾಡಿಸ್ಕೊತು ಅಂದರೆ ಎಲ್ಲರೂ ಅದೇ ರೆಡಿ ಮಾಡಿಸ್ತಾರೆ, ಅದೇ ಥರ ರೆಡಿ ಮಾಡಿಸ್ಕೋತಾರೆ ಗೋಲ್ಡಲ್ಲೇ. ಆ ಥರ ಅದನ್ನು ಯೋಚನೆ ಮಾಡಿ ನಾನು, ಅವ್ರೇನು ಹೇಳಿರಲಿಲ್ಲ, ನಾನೇ ಗೋಲ್ಡ್ ಲೇಸ್ ಕೊಡೋಣ, ನನ್ನ ಹತ್ರನೇ ಇತ್ತು ಚಿಕ್ಕದಾಗಿ ಇರೋ ಲೇಸು, ಅದನ್ನೇ ಕೊಡೋಣ ಅಂದ್ಬಿಟ್ಟು ಡಿಸೈನ್ ಸೇಮ್ ಇದೆ ಡಿಸೈನ್ ಅವ್ರು ಹೇಳಿದ್ದು. ಆದರೆ ಅಲ್ಲಿಗೆ ಬಾರ್ಡರ ಕೊಟ್ಟಿದ್ದರು, ಮಾಮೂಲಿ ಬ್ಲೌಸಲ್ಲಿ ಸೀರೆಯಲ್ಲಿ ಬಂದಿರುತ್ತಲ್ಲ ಆ ಬಾರ್ಡ್ರೆ ಕೊಟ್ಟಿದ್ದರು. ಆದರೆ ಈ ಸೀರೆಗೆ ಇದು ಒಂದು ಕಡೆ ಬಂದಿದೆ ಬಾರ್ಡ್ರು, ಸ್ಲೀವ್ಸಿಗೆ ಬಂದಿಲ್ಲ. ಇದು ಸ್ಲೀವ್ಸಿಗೆ ಬಂದಿದೆ, ಹಿಂದೆ ಬೆನ್ನಿಗೆ ಬಂದಿಲ್ಲ. ಅದಕ್ಕೋಸ್ಕರ ಅದನ್ನೇ ಕಟ್ ಮಾಡಿ ಕೊಡೋಣ ಅಂದ್ಕೊಂಡ್ರು. ಅದೇ ಕಲರು ಅದು ಕೊಟ್ಟರು ಕಾಣಿಸಲ್ಲ, ಸುಮ್ಮನೆ ಡಿಸೈನ್ ಆಗಿರುತ್ತೆ ಅಷ್ಟೇ ಹೊರತು ಅದು ಪ್ಯಾಚ್ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಅದಕ್ಕೇ, ನನ್ನ ಹತ್ರನೇ ಇತ್ತು ಲೇಸು, ಅದನ್ನೇ ಕೊಟ್ಟರೆ ಒಂಥರ ಚಿಕ್ಕದಾಗಿದ್ರೂ ಒಂಥರ ಪೈಪಿಂಗ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದೇ ಲೇಸ್ ತೊಗೊಂಡೆ. ಈ ರೀತಿ ಎಲ್ಲ ಸ್ಟಿಚಿಂಗ್ ಆದಮೇಲೆ ಸುತ್ತ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಮತ್ತು ಮೇಲ್ಗಡೆ ಬಂದುಬಿಟ್ಟು ಎಮ್ಮಿಂಗ್ ಪಟ್ಟಿ ಕೊಟ್ಕೋಬೇಕಾಗುತ್ತೆ. ಯಾಕೆಂದರೆ ನಾನು ಅದೇ ಓಪನ್ ಬೇಡ ಅಂತ ಮಾಡಿದೆ. ಆದರೆ ಇವಾಗ ಅದು ಆಮೇಲೆ ಟೈಟು ಲೂಸ್ ಆದರೆ ಮತ್ತೆ ಆಮೇಲೆ ತೊಗೊಬಂದರೆ ನಾವೇ ಓಪನ್ ಇಡಬೇಕಾಗುತ್ತೆ. ಅದಕ್ಕೆ ಮೊದಲೇ ಓಪನ್ ಇಟ್ಬಿಟ್ರೆ ಅವಾಗ ಟೈಟು ಲೂಸ್ಗೆ ಅವಕಾಶ ಇರೋಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಮೊದಲೇ ಕಟ್ ಮಾಡಿಬಿಟ್ಟೆ, ಸ್ಟಿಚ್ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತೆ. ಮತ್ತು ಆ ಕಡೆ ಈ ಕಡೆ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಅಲ್ಲಿ ಲೇಸ್ ಕೊಡೋದಕ್ಕೋಸ್ಕರ. ಯಾಕೆಂದರೆ ನಮ್ಗೆ ಮಾರ್ಕ್ ಮೇಲೆ ಸ್ಟಿಚ್ ಮಾಡಿದಾಗ ಮೇಲ್ಗಡೆ ಲೇಸ್ ಕೊಡೋಕ್ಕೆ ನಮ್ಗೆ ಈಸಿ ಆಗುತ್ತೆ. ಆ ಸ್ಟಿಚಿಂಗ್ ಮೇಲೆ ಲೇಸ್ ಕೊಡ್ಬೋದು ನೋಡಿ. ಈ ಥರ ಸಣ್ಣದಾಗಿರೋವಂಥ ಒಂದು ಲೇಸ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರಲ್ಲಿ, ಅದಕ್ಕೆ ಮ್ಯಾಚಿಂಗ್ ಆಗೋದು. ಆ ಥರ ನೀವು ಅಷ್ಟೇ, ಇವಾಗ ಗೋಲ್ಡ್ ಕಲರಲ್ಲಿ ಲೇಸ್ ತೊಗೊಂಡು ಈ ಥರ ಮ್ಯಾಚಿಂಗ್ ಮಾಡಿಕೊಂಡ್ರೆ ಬೇರೆ ಸ್ಯಾರಿಗೂ ಯೂಸ್ ಮಾಡ್ಕೋಬೋದು. ಅದೊಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಇವಾಗ ಅವಾಗೆಲ್ಲ ಸೀರೆ ಕಲರಲ್ಲಿ ಹಾಕ್ಸ್ಕೊತಾಯಿದ್ರು, ಇವಾಗ ಸೀರೆ ಕಲರಲ್ಲ ಗೋಲ್ಡಲ್ಲೇ ಹಾಕ್ಸ್ಕೋತಾರೆ. ಗೋಲ್ಡು ಮತ್ತು ಮಿಕ್ಸ್ ಕಲರಲ್ಲೆಲ್ಲ ರೆಡಿ ಮಾಡಿಸ್ತಾರೆ, ಇಲ್ಲ ಫುಲ್ಲು ಗೋಲ್ಡಲ್ಲೇ ರೆಡಿ ಮಾಡಿಸ್ಕೋತಾರೆ ಎಲ್ಲದಕ್ಕೂ ಮ್ಯಾಚಿಂಗ್ ಆಗೋ ಥರ. ಹಾಗಾಗಿ ಇವಾಗ ಅದೊಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಈ ಥರ ಲೇಸ್ನ, ಸಣ್ಣದಾಗಿರೋ ಲೇಸ್ನ ಅದು ಏನು ಶೇಪ್ ಇದೆ ಆ ಶೇಪ್ಗೆ ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ನೀವು ಅಷ್ಟೇ ಲೇಸ್ ಕೊಡ್ಬೋದು, ಇಲ್ಲ ನಿಮ್ಗೆ ಸೀರೆ ಪೀಸಲ್ಲೇ ಕೊಟ್ಕೋತೀನಿ ಅಂದರೂ ಕೊಟ್ಕೋಬೋದು, ತೊಂದರೆ ಏನಿಲ್ಲ. ಅದೇ ಪೀಸಲ್ಲೇ ನಿಮಗೆ 1 ಇಂಚು, ಅರ್ಧ ಇಂಚು ಎಷ್ಟು ಬೇಕು ಅಷ್ಟು ಫೋಲ್ಡ್ ಮಾಡ್ಕೊಂಡು ಆ ಶೇಪ್ಗೆ ಅಟ್ಯಾಚ್ ಮಾಡೋದು ಅಷ್ಟೇ, ಈಸಿಯಾಗಿರುತ್ತೆ. ಇದು ರೆಡಿಮೇಡ್ ಆದರೆ ಏನೂ ಇಲ್ಲ, ಅದನ್ನು ತೊಗೊಬಂದು ಅಟ್ಯಾಚ್ ಮಾಡ್ಕೋಬೋದು. ಅದು ಏನಿಲ್ಲ, 1 ಮೀಟ್ರ್ 1.5 ಮೀಟ್ರ್ ತೊಗೊಂಡ್ರೆ ಸಾಕು. ಒಂದು 20-30 ರೂಪಾಯಲ್ಲಿ, 1 ಮೀಟ್ರ್ 20 ರೂಪಾಯಿ ಅಂದ್ರೂ ಒಂದು 30-40 ರೂಪಾಯಿ 50 ರೂಪಾಯಲ್ಲೇ ಮುಗಿದೋಗುತ್ತೆ. ಓಕೆನಾ. ಬೇಕು ಅಂದರೆ ನೀವು ಆ ಥರನೂ ಮಾಡ್ಕೋಬೋದು.
ಸೀರೆ ಪೀಸಲ್ಲಾದರೂ ಮಾಡ್ಕೋಬೋದು, ಇಲ್ಲ ಈ ಥರ ಎಕ್ಸ್ಟ್ರಾ ಲೇಸ್ ತಂದು ಸ್ಟಿಚ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿದೆ. ಈಗೇನ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದು. ಈ ಬೋಟ್ ನೆಕ್ಕು ನಾನು ತುಂಬ ಬ್ಲೌಸ್ ಹೊಲ್ದಿದ್ದೀನಿ. ಆದರೆ ಕೆಳಗಡೆನೂ ಬಾರ್ಡರ್ ಇರ್ತಿತ್ತು, ಮೇಲ್ಗಡೆನೂ ಇರ್ತಿತ್ತು. ಅಂದರೆ ಸ್ಲೀವ್ಸ್ಗೂ ಬರ್ತಿತ್ತು, ಬೆನ್ನಿಗೂ ಬರ್ತಿತ್ತು. ಆವಾಗ ಅಡ್ಜಸ್ಟ್ ಮಾಡ್ತಿದ್ದೆ. ಇದಕ್ಕೆ ಸ್ಲೀವ್ಸಿಗೆ ಬಂದಿದೆ ಬಾರ್ಡರು, ಬೆನ್ನಿಗೆ ಬಂದಿಲ್ಲ. ಆಮೇಲೆ ಬಂದಿದ್ರು ಅದು ಗೋಲ್ಡು, ಸಖತ್ ಗೋಲ್ಡ್ ಮಿಕ್ಸ್ ಇದೆ. ಅದು ನೀವು ಬ್ಲೌಸ್ ನೋಡ್ತಾ ಇರ್ಬೋದು, ಸಖತ್ ಗೋಲ್ಡ್ ಕಲರು ಮಿಕ್ಸ್ ಇರೋದ್ರಿಂದ ಅದು ಕೊಟ್ಟರು ಅದು ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಕೊಟ್ಟರು ಅದು ನಾವು ಡಿಸೈನ್ ಮಾಡಿದ್ರು ಕಾಣಿಸಲ್ಲ ಅಂದ್ಬಿಟ್ಟು ಈ ಥರ ಗೋಲ್ಡ್ ಲೇಸ್ ಕೊಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಅದು ಮಧ್ಯದಲ್ಲಿ ಅಲ್ಲಿ ಓಪನ್ ಇಟ್ಬಿಟ್ಟು ಅಲ್ಲಿ ಎಮ್ಮಿಂಗ್ ಪಟ್ಟಿ ಕೊಟ್ಬಿಟ್ಟು ಅಲ್ಲಿ ಎಲಾಸ್ಟಿಕ್ ಕೊಟ್ಕೋಬೇಕಾಗುತ್ತೆ. ಸ್ವಲ್ಪ ಒಂದು 2 ಇಂಚ್ ತೊಗೊಂಡು, ನಾನು ಹೇಳಿದ್ನಲ್ಲ ಆ ಎಲಾಸ್ಟಿಕ್ ಕೊಡೋದ್ರಿಂದ ನಿಮಗೆ ಯಾವುದೇ ಎಂಥ ಸೈಜ್ ಅವ್ರಿಗಾದ್ರೂ ಎಲಾಸ್ಟಿಕ್ ಕೊಟ್ಬಿಡಿ 2 ಇಂಚಿಗೆ. ಫಿಟ್ಟಿಂಗ್ ಕರೆಕ್ಟಾಗಿದ್ದರೆ ಇರುತ್ತೆ. ಲೂಸ್ ಬೇಕು ಅಂದರೆ ಅದು ಎಕ್ಸ್ಪೆಂಡ್ ಆಗುತ್ತೆ. ಓಕೆನಾ? ಆವಾಗ ಅವ್ರಿಗೆ ಟೈಟ್ ಅನ್ಸಲ್ಲ, ಒಂಥರ ಫ್ರೀಯಾಗಿರುತ್ತೆ. ಇದು ಇವಾಗ ಟ್ರೆಂಡಿಂಗಲ್ಲಿರುವಂಥ ಟ್ರಿಕ್ ಅಂತಲೇ ಹೇಳ್ಬೋದು. ಬೋಟ್ ನೆಕ್ಗೆ ಆವಾಗ ಒಂದು ಬಟನ್ ಇಡ್ತಿದ್ರು. ಬಟನ್ ಇಟ್ಟಿದ್ರೂ ಟೈಟ್ ಆದರೆ ಹಿಂಗೆ ಅದು ದಾರನೇ ಸ್ವಲ್ಪ ಉದ್ದ ಮಾಡ್ತಿದ್ರು. ನಾನೇ ಎಷ್ಟೋ ಸಲ ಮಾಡಿಕೊಟ್ಟಿದ್ದೀನಿ. ಅದನ್ನು ಮಾಡ್ಬೋದು. ಆದರೆ ಅದ್ರ ಬದಲು ಇದು ಇವಾಗ ನ್ಯೂ ಟ್ರೆಂಡಿಂಗಲ್ಲಿರುವಂಥ ಡಿಸೈನು ಅಂತಲೇ ಹೇಳ್ಬೋದು. ಓಕೆನಾ? ಎಲಾಸ್ಟಿಕ್ ಕೊಡುವಂಥದ್ದು ಈಗ ನ್ಯೂ ಟ್ರೆಂಡಿಂಗಲ್ಲಿರುವಂಥ ಡಿಸೈನು. ನೀವೇನಾದರೂ ಬೋಟ್ ನೆಕ್ ಸ್ಟಿಚ್ ಮಾಡಿಕೊಂಡ್ರೆ ಈ ಥರ ಎಲಾಸ್ಟಿಕ್ ಹಾಕಿ ಒಂದು ಅರ್ಧ ಇಂಚ್, 1 ಇಂಚು ಎಲಾಸ್ಟಿಕ್ ತೊಗೊಳ್ಳಿ, 2 ಇಂಚ್ ಬಟ್ಟೆ ತೊಗೊಳ್ಳಿ. ಯಾವಾಗ ಅದನ್ನು ಫೋಲ್ಡ್ ಮಾಡಿ ಇನ್ಔಟ್ ಮಾಡಿ ಎಲಾಸ್ಟಿಕ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಅಂದರೆ ಟೈಟು ಲೂಸುಗೆ ಎಕ್ಸ್ಪೆಂಡ್ ಆಗುತ್ತೆ ಬಟ್ಟೆ. ಓಕೆನಾ? ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಲೇಸ್ ಎಲ್ಲನೂ ನಾನು ಹೇಳ್ದಂಗೆ ಎಲಾಸ್ಟಿಕ್ನ ನೀಟಾಗಿ ಈ ರೀತಿ ಫಸ್ಟು ಎಮ್ಮಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೊಬಿಡಿ. ಅದು ಯಾಕೆಂದರೆ ಲೇಸ್ ಕೊಟ್ಟಿರ್ತೀವಲ್ಲ, ಇನ್ನೌಟ್ ಆಗಿಬಿಡ್ಬೇಕು. ಅದಾದಮೇಲೆ ಕೆಳಗಡೆ ಎಮ್ಮಿಂಗ್ ಪಟ್ಟಿ ಕೊಡಬೇಕು. ನಾನು ಸ್ಟಿಚ್ಚೇ ಮಾಡಿಬಿಡ್ತಾಯಿದ್ದೀನಿ. ಒಬ್ಬರು ಸ್ಟಿಚಿಂಗ್ ಬೇಡ ಅನ್ನೋರಿಗೆ ಎಮ್ಮಿಂಗ್ ಮಾಡೋದಕ್ಕೆ ದೊಡ್ಡೊಳಗೆ ಹಾಕ್ಕೊಂಡ್ಬಿಟ್ಕೊಂಡ್ರೆ ಎಮ್ಮಿಂಗ್ ಮಾಡ್ಕೊಬೋದು. ಇಲ್ಲಾಂದರೆ ಸಣ್ಣೊಳಗೆ ಹಾಕ್ಕೊಂಡ್ರೆ ಎಮ್ಮಿಂಗ್ ಅವಶ್ಯಕತೆ ಇರೋಲ್ಲ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು. ಇದು ಸ್ಟಿಚಿಂಗ್ ಆದಮೇಲೆ ಡಾಟ್ ಇಟ್ಕೋಬೇಕು. ಮಾಮೂಲಿ ಆ ಕಡೆ ಈ ಕಡೆ ನೋಡಿಕೊಂಡು ಶೋಲ್ಡರ್ ಮಧ್ಯೆ ಬರೋ ಥರ ಡಾಟ್ ಇಟ್ಕೊಳ್ಳಿ. ಆವಾಗ ನಿಮಗೆ ಫಿಟ್ಟಿಂಗ್ ನೀಟಾಗಿರುತ್ತೆ. ಲೂಸ್ ಬರೋಲ್ಲ. ಹಿಂದೆ ಎತ್ಕೊಂಡಂಗಿರುತ್ತಲ್ಲ ಆ ಥರ ಬರೋಲ್ಲ. ಶೋಲ್ಡರ್ ಮಧ್ಯೆ ಕರೆಕ್ಟಾಗಿ ಹಿಡಿದ್ರೆ ನೀಟಾಗಿ ಬರುತ್ತೆ. ಓಕೆನಾ? ಇವಾಗ ಈ ರೀತಿ ರೆಡಿ ಆಯಿತು. ಡಾಟೆಲ್ಲ ಹಿಡಿದಾದ್ಮೇಲೆ ನಾನು ಹೇಳ್ದಂಗೆ ಎಲಾಸ್ಟಿಕ್ ಪಟ್ಟಿ ಕೊಡಬೇಕಾಗುತ್ತೆ. ಅದನ್ನು ನಾನು ಹೇಳ್ದಂಗೆ 2 ಇಂಚಿಗೆ ತೊಗೊಳ್ಳಿ ಸಾಕು. 2 ಇಂಚಿಗೆ ತೊಗೊಂಡ್ರೆ 1 ಇಂಚ್ ಎಲಾಸ್ಟಿಕ್ ತೊಗೊಳ್ಳಿ. ಆಗ ಅದನ್ನು ಒಂದು ಪಿನ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಂಬಿಡಿ. ಆಮೇಲೆ ಮತ್ತೆ 1 ಇಂಚ್ ಎಲಾಸ್ಟಿಕ್ ತೊಗೊಂಡು ಅದನ್ನು ಒಳಗಡೆ ಹಾಕಿ ಆ 2 ಕಡೆ ಸ್ಟಿಚ್ ಮಾಡಿಬಿಡಿ. ಅದು ಎಲಾಸ್ಟಿಕ್ಕು ಈಚೆಗೆ ಬರಬಾರ್ದು. ಆ ಥರ 2 ಕಡೆಯೂ ಸ್ಟಿಚ್ ಮಾಡಿಬಿಟ್ರೆ ನಿಮಗೆ ರೆಡಿಯಾಗುತ್ತೆ. ಸಿಂಪಲ್ಲಾಗಿರೋಂಥ ಯುನೀಕ್ ಆಗಿರೋಂಥ ಡಿಸೈನ್ ಅಂತಲೇ ಹೇಳ್ಬೋದು. ಈ ಥರ ಡಿಸೈನ್ನ ನೀವು ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಡಿಸೈನು ನೋಡೋಕ್ಕೆ ಈಗಿನ ಟ್ರೆಂಡಿಂಗ್ ಡಿಸೈನ್ ಇದು. ನಾನು ಹೇಳ್ದಂಗೆ ಸೀರೆ ಪೀಸಲ್ಲಿ ಕೊಟ್ಟರೆ ಇನ್ನೂ ಲುಕ್ ಆಗಿರುತ್ತೆ. ಇಲ್ಲಾಂದರೆ ಈ ಥರ ಎಕ್ಸ್ಟ್ರಾ ಲೇಸ್ ಆದರೂ ಕೊಟ್ಕೊಂಡು ನೀವು ರೆಡಿ ಮಾಡ್ಕೋಬೋದು. ಓಕೆನಾ? ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಯಾವ್ಯಾವ ಥರ ಈ ಥರ ಸಿಂಪಲ್ ಡಿಸೈನ್ ಆಲ್ರೆಡಿ 2-3 ವೀಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಈ ಥರ ಸಿಂಪಲ್ಲಾಗಿ ನೀವು ಸ್ಟಿಚ್ ಮಾಡ್ಕೊಳ್ಳೋಂಥ ಬಿಗಿನರ್ಸ್ಗೆ ಈಸಿ ಆಗುವಂಥ ಡಿಸೈನ್ಸ್ಗಳು ಅಂತಲೇ ಹೇಳ್ಬೋದು ಇದು. ಇವಾಗ ಕೆಲವರು ಬೋಟ್ ನೆಕ್ ಕೇಳ್ತಾರೆ, ಅದರಲ್ಲಿ ಸ್ವಲ್ಪ ಯುನೀಕ್ ಆಗಿರಬೇಕು, ನೋಡೋಕ್ಕೆ ಇವಾಗ ಟ್ರೆಂಡಿಂಗ್ ಆಗಿರಬೇಕು ಅಂತಾರೆ. ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ. ಅದು ಕೆಳಗಡೆ ಲೇಸ್ ಈ ಥರ ಕ್ರಾಸಾಗಿ ಮೇಲ್ಗಡೆ ಹೋಗಿರೋದ್ರಿಂದ ಒಂಥರ ಯುನೀಕಾಗಿ ಕಾಣಿಸುತ್ತೆ. ಅದು ನಿಮಗೆ ಸೀರೆ ಬಾರ್ಡ್ರ್ ಕೊಟ್ಟರೆ ಒಂಥರ ಪ್ಯಾಚ್ ಥರ ಚೆನ್ನಾಗಿ ಕಾಣಿಸುತ್ತೆ. ನೀವು ಆ ಥರ ಹೇಳ್ದಂಗೆ ಸೀರೆ ಪೀಸಲ್ಲೂ ಬಾರ್ಡ್ರಲ್ಲೂ ಕೊಟ್ಟರೆ ಇನ್ನೂ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ಓಕೆನಾ? ನಾನಿದು ಚಿಕ್ಕದು ಲೇಸ್ ಇತ್ತು, ಅದನ್ನೇ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಅಂದರೆ ಇದು ಜಾಸ್ತಿ ಗೋಲ್ಡ್ ಇರೋದ್ರಿಂದ ಇದು ಒಂದೇ ಸಾಕು, ಸುಮಾರು ಎದ್ದು ಕಾಣಿಸುತ್ತೆ ಅಂದ್ಬಿಟ್ಟು ರೆಡಿ ಮಾಡಿರುವಂಥದ್ದು. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.